ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನೋಡಬೇಕಾದ್ರೆ ಯೂಟ್ಯೂಬ್ನಲ್ಲಿ ಏನು ವಿಡಿಯೋ ನೋಡ್ತಿದ್ದೀರಾ ಅದನ್ನು ಫುಲ್ ಸ್ಕ್ರೀನ್ ಮಾಡಿ ಮೊಬೈಲ್ ಉದ್ದ ಹಿಡ್ಕೊಂಡು ವಿಡಿಯೋ ನೋಡಿ, ಕಂಪ್ಲೀಟಾಗಿ ಸರಿಯಾಗಿ ಅರ್ಥ ಆಗುತ್ತೆ. ಸೊ ಬನ್ನಿ, ಇವತ್ತು ನಾವು ಒಂದು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನಲ್ಲಿ ಒಂದೊಳ್ಳೆ ನಮ್ಮ ಚಾನಲ್ಗೆ ಬ್ಯಾನರ್ ಕ್ರಿಯೇಟ್ ಮಾಡೋದು ಹೇಗೆ ಅದು ನೋಡೋಣ. ಸೊ ಅದಕ್ಕಾಗಿ ನಿಮ್ಮ ಹತ್ರ ಒಂದು ಪಿಕ್ಸೆಲ್ ಲ್ಯಾಬ್ ಅನ್ನೋ ಅಪ್ಲಿಕೇಶನ್ ಇರಬೇಕು ಸ್ನೇಹಿತರೆ. ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಇದ್ದರೆ ನೀವು ಆರಾಮಾಗಿ ಅದನ್ನು ಮಾಡ್ಬೋದು. ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇಲ್ಲ ಅಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಕಾಣುತ್ತೆ ನೋಡಿ ಪಿಕ್ಸೆಲ್ ಲ್ಯಾಬ್. ಸೊ ಈ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಸೊ ಈ ಇಂಟರ್ಫೇಸ್ ನಮ್ಮ ಚಾನಲ್ ಬ್ಯಾನರ್ಗೆ ಕರೆಕ್ಟ್ ಇಲ್ಲ. ಸೊ ಇದಕ್ಕೇನು ಮಾಡಬೇಕು, ನಾವು ರೀಸೈಜ್ ಮಾಡ್ಕೋಬೇಕು. ಸೊ ರೀಸೈಜ್ ಮಾಡಲಿಕ್ಕೆ ಇಲ್ಲಿ ನಮ್ಮ ಹತ್ರ 3 ಡಾಟ್ ತೋರಿಸ್ತಿದೆ ರೈಟ್ ಹ್ಯಾಂಡ್ ಸೈಡ್ ಮೇಲ್ಗಡೆ. ಇಲ್ಲಿ ಕ್ಲಿಕ್ ಮಾಡಿ, ಆಮೇಲೆ ಇಮೇಜ್ ಸೈಜ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರೀಸೆಟ್ ಕಸ್ಟಮ್ ಅಂತ ಬರ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇನ್ನು ಇಲ್ಲಿ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ ತೋರಿಸ್ತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದು ಸೆಟ್ ಆಗಿಬಿಡುತ್ತೆ. ಇಲ್ಲಿ ಓಕೆ ಮಾಡಿ. ಸೊ ಒಂದು ಯೂಟ್ಯೂಬ್ ಚಾನಲ್ಗೆ ಬ್ಯಾನರ್ ಯಾವ ರೀತಿ ಬೇಕು ಆ ರೀತಿ ಒಂದು ಇದು ರೆಡಿಯಾಗಿ ಬಂದುಬಿಡುತ್ತೆ. ಸೊ ಇಲ್ಲಿ ಈ ಟೆಕ್ಸ್ಟನ್ನು ನಾನು ಫಸ್ಟ್ ಡಿಲೀಟ್ ಮಾಡ್ತೀನಿ. ಇದು ನಮ್ಗೆ ಬೇಕಾಗಿಲ್ಲ. ಇದು ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ ಇದೆ ನೋಡಿ, ಇದರಲ್ಲಿ ಎ ಅಂತ ಇದೆ, ಇದರಲ್ಲಿ ಡಿಲೀಟ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಇದು ಡಿಲೀಟ್ ಆಗಿಬಿಡುತ್ತೆ. ಡಿಲೀಟ್ ಆದಮೇಲೆ ನೋಡಿ ಸ್ನೇಹಿತರೆ, ಈ ಬ್ಯಾನರ್ಗೆ ಮಟೀರಿಯಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಮಟೀರಿಯಲ್ ಏನು ಯೂಸ್ ಮಾಡ್ತಿದ್ದೀನಿ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಮತ್ತು ಚಾನಲ್ಗೆ ಬ್ಯಾನರ್ ಡಿಸೈನ್ಸ್ ತುಂಬ ಡಿಸೈನ್ಸ್ ಕೂಡ ನಾನು ಕೊಡ್ತಿದ್ದೀನಿ. ಸೊ ಅದರಲ್ಲಿ ಯಾವ್ದು ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಡೌನ್ಲೋಡ್ ಆಗ್ತಾ ಇಲ್ಲ ಅಂದರೆ ನಮ್ಮ ವಾಟ್ಸಪ್ ಚಾನಲ್ ಮೇಲೆ ಬಂದು ಅಲ್ಲಿಂದ ಕೂಡ ನೀವು ಈ ಮಟೀರಿಯಲ್ಸನ್ನು ತೊಗೋಬೋದು, ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಾಗಿ ನೋಡಿ ಇಲ್ಲಿ ಕೆಳಗಡೆ ನೋಡಿ ಕೆಲವೊಂದಿಷ್ಟು ಆಪ್ಷನ್ ಇದೆ. ಇಲ್ಲಿ 3ನೇ ಆಪ್ಷನ್ ಇದೆ ಸೆಂಟ್ರ್ನಲ್ಲಿ. ಸೊ ಫಸ್ಟ್ ಏನು ಮಾಡಬೇಕು, ನಮ್ಮ ಮೇನ್ ಮಟೀರಿಯಲ್ ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಇಮೇಜ್ ಅಂತ ಇದೆಯಲ್ಲ, ಇಂಪೋರ್ಟ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಇರೋ ಇಮೇಜಸ್ ಎಲ್ಲ ಓಪನ್ ಆಗುತ್ತೆ. ಸೊ ಫಸ್ಟ್ ನಾನಿಲ್ಲಿ ಒಂದು ಇಮೇಜ್ ನಾನು ಇಲ್ಲಿ ಇಂಪೋರ್ಟ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಇಮೇಜ್ ಇದೆ. ಈ ಇಮೇಜನ್ನು ನಾನು ಇಂಪೋರ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇದು ಮೇನ್ ಪಾರ್ಟ್ ಇರೋದು, ಇದನ್ನು ಮೇನ್ ನೀವು ಇಂಪೋರ್ಟ್ ಮಾಡ್ಕೋಬೇಕು, ನೆನ್ಪಿಡಿ. ಸೊ ಇದಕ್ಕೆ ನಾವು ಈಗ ರೀಸೈಜ್ ಮಾಡಬೇಕು ಸ್ನೇಹಿತರೆ. ಕೆಳಗಡೆ ನೋಡಿ ಸೆಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಬೇಕು. ರಿಲೇಟಿವ್ ಸೈಜ್ ಅಂತ ಇದೆ ಇಲ್ಲಿ. ಸೊ ಈ ರಿಲೇಟಿವ್ ಸೈಜ್ ಮೇಲೆ ಕ್ಲಿಕ್ ಮಾಡಿ, ಹೈಟ್ ಅಂತ ಇದೆಯಲ್ಲ ಇದನ್ನು 100% ಮಾಡಿಬಿಡಿ. ಓಕೆ, 100% ಮಾಡಿದರೆ ಇದು ಅಡ್ಜಸ್ಟ್ ಆಗಿ ಕರೆಕ್ಟಾಗಿ ಬಂದುಬಿಡುತ್ತೆ. ಆಮೇಲೆ ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಲೇಯರ್ ಅಂತ ಇದೆಯಲ್ಲ, ಇಲ್ಲಿ ಲೇಯರ್ ಪ್ಯಾಕ್ ತೋರಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಲಾಕ್ ಮಾಡಿ ಸ್ನೇಹಿತರೆ. ಇದು ಫಸ್ಟ್ ನಾವು ಲಾಕ್ ಮಾಡಬೇಕು. ಎಷ್ಟು ನಾವು ಲಾಕ್ ಮಾಡ್ತೀವಿ ಅಷ್ಟು ಸೇಫ್ ಇರ್ತೀವಿ, ಯಾಕಂದರೆ ಇದು ಮೂವ್ ಆಗಲ್ಲ ಇಲ್ಲಿಯೂ ಕೂಡ. ನಾವು ಲಾಕ್ ಮಾಡಲಿಲ್ಲ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ನಮಗೆ ಈ ರೀತಿ ಆ ಕಡೆ ಈ ಕಡೆ ಆಚೆ ಈಚೆ ಮೂವ್ ಆಗುತ್ತೆ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಇದನ್ನು ಫಸ್ಟ್ ಲಾಕ್ ಮಾಡಬೇಕು. ಅಂದರೆ ಬೇರೆ ಕೆಲಸ ಮಾಡುವಾಗ ಅದೆಲ್ಲ ಆ ಕಡೆ ಈ ಕಡೆ ಮೂವ್ ಆಗುತ್ತೆ. ಸೊ ಇದಿಷ್ಟು ಮಾಡಿದ ಮೇಲೆ ಮತ್ತೆ ಇಂಪೋರ್ಟ್ ಮೇಲೆ ಹೋಗೋಣ. ಇಂಪೋರ್ಟ್ ಮೇಲೆ ಹೋಗಿ ಬ್ಯಾಕ್ಗ್ರೌಂಡ್ ಇಮೇಜ್ ಒಂದು ಹಾಕಬೇಕು ನಾವು. ಸೊ ನಾನು ಇಮೇಜಸ್ ಎಲ್ಲ ಈ ಇಮೇಜಸ್ ಪ್ಯಾಕ್ ನಿಮಗೆ ನಾನು ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಆಮೇಲೆ ಇಲ್ಲಿ ಈ ಇಮೇಜನ್ನು ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ಇಮೇಜ್ ಇದೆ, ಓಕೆ ಮಾಡ್ತೀನಿ. ಓಕೆ ಮಾಡಿ ಇದನ್ನು ಕೂಡ ನಾನು ರಿಲೇಟಿವ್ ಸೈಜ್ ಮೇಲೆ ಹೋಗಿ ರೀಸೈಜ್ ಮಾಡ್ಕೊಳ್ತೀನಿ. ರಿಲೇಟಿವ್ ಸೈಜ್ ಮೇಲೆ ಇಲ್ಲಿ ಹೈಟ್ ಮೇಲೆ ಕ್ಲಿಕ್ ಮಾಡಿ 100% ಮಾಡಿದರೆ ಇದು ಅಡ್ಜಸ್ಟ್ ಆಗಿಬಿಡುತ್ತೆ. ಓಕೆ ಮಾಡಿ. ಅದಾದಮೇಲೆ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿ ಕೆಳಗಡೆ ತೊಗೊಂಡು ಬನ್ನಿ. ಡ್ರ್ಯಾಗ್ ಮಾಡಬೇಕು ಅಂದರೆ ಇಲ್ಲಿ ಡಾಟ್ ಏನು ತೋರಿಸ್ತಿದೆ ಅದ್ರ ಮೇಲೆ ಟಚ್ ಮಾಡಿ ನೀವು ಕೆಳಗಡೆ ತೊಗೊಂಡು ಬಂದರೆ ಇದು ಕೆಳಗಡೆ ಬಂದುಬಿಡುತ್ತೆ. ಅಂದರೆ ಈ ಸೈಜಲ್ಲಿ ಈ ಮೇಲ್ಗಡೆ ಏನು ಪೊಸಿಷನ್ ಇದೆ ಅಲ್ಲ, ಈ ಬ್ಲ್ಯಾಕ್ ಪೊಸಿಷನ್ನು. ಸೊ ಮೊದಲು ಇದನ್ನು ಲಾಕ್ ಮಾಡ್ತೀನಿ ನಾನು. ಈ ಬ್ಲ್ಯಾಕ್ ಪೊಸಿಷನ್ನಲ್ಲಿ ಏನು 2 ಲೈನ್ ತೋರಿಸ್ತೀವಿ ನೋಡಿ, ಈ 2 ಲೈನ್ನಲ್ಲಿ ಒಳಗಡೆ ನಾವು ಎಲ್ಲ ಬರೀಬೇಕು. ನಮ್ಮ ಟೆಕ್ಸ್ಟ್ ಆಗಲಿ ನಮ್ಮ ಇಮೇಜಸ್ ಆಗಲಿ ಏನೇ ಇದ್ದರೂ ಈ 2 ಲೈನಲ್ಲಿ ಒಳಗಡೆ ಹಾಕಬೇಕು. ಯಾಕಂದರೆ ಇದಷ್ಟೇ ನಮ್ಮ ಮೊಬೈಲಲ್ಲಿ ಕಾಣೋದು. ಸೊ ಈ ಪೊಸಿಷನ್ ಕಾಣಲ್ಲ. ಸೊ ಹಾಗಾಗಿ ಇದರ ಒಳಗಡೆ ನಾವು ಕೆಲಸ ಮಾಡಬೇಕು. ಸೊ ಇದಿಷ್ಟು ನಾನು ಇಮೇಜ್ ಇಂಪೋರ್ಟ್ ಮಾಡಿಕೊಂಡೆ. ತುಂಬ ಈಸಿ ಇದೆ, ನೀವು ಆರಾಮಾಗಿ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಪೊಸಿಷನ್ ಮಾಡಿಕೊಂಡೆ, ನೀವು ಕೂಡ ಮಾಡಿ. ಆಮೇಲೆ ಇದನ್ನು ಲೇಯರ್ ತೆಗೆದುಬಿಡಿ. ಆಮೇಲೆ ಇದರಲ್ಲಿ ಏನಾದರೂ ನೀವು ಮಟೀರಿಯಲ್ ಹಾಕಬೇಕು, ನಿಮ್ಮ ಹೆಸರು ಚಾನಲ್ ಹೆಸರು ಹಾಕಬೇಕು, ಚಾನಲ್ ಲೋಗೋ ಹಾಕಬೇಕು ಅಂದರೆ ಇಲ್ಲಿ ಹಾಕ್ಬೋದು. ಸೊ ನಾನು ನನ್ನ ಇಮೇಜ್ ಹಾಕ್ತೀನಿ. ನಿಮ್ಮ ಪ್ರಕಾರ ನಿಮ್ಮ ಲೋಗೋಗಾಗಿ ಇಮೇಜ್ ಕೂಡ ಹಾಕ್ಬೋದು, ಇಲ್ಲ ನಿಮ್ಮ ಹತ್ರ ಲೋಗೋ ರೆಡಿ ಇದ್ದರೆ ಅದು ಕೂಡ ಹಾಕ್ಬೋದು. ಸೊ ನಾನಿಲ್ಲಿ ಇಮೇಜ್ ತೊಗೊಳ್ತಿದ್ದೀನಿ ಸ್ನೇಹಿತರೆ. ನನ್ನ ಹತ್ರ ಒಂದು ಆಲ್ರೆಡಿ ನಾನು
ಒಂದು ನಿಮಿಷ. ಬ್ರೌಸ್ನಲ್ಲಿ ಹೋಗ್ತೀನಿ, ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಫೋಟೋ ಬಂದುಬಿಡುತ್ತೆ. ಇಲ್ಲಿ ಆಲ್ಬಮ್ಸ್ನಲ್ಲಿ ಹೋಗಿ ಆಲ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನನ್ನ ಇಮೇಜ್ ಇದೆ ಒಂದು, ಅದನ್ನು ತೊಗೊಳ್ತೀನಿ, ಇದನ್ನು ನಾನು ತೊಗೊಳ್ತೀನಿ. ಸೊ ಇದನ್ನು ನಾನು ಇದರಲ್ಲಿ ಮಾಡಬೇಕು ಅಂತ ಮಾಡಿದ್ದೀನಿ. ಸೊ ಇದನ್ನು ತೊಗೊಂಡ್ಬಿಟ್ಟು ಇದಕ್ಕೆ ರೀಸರ್ಚ್ ಮಾಡ್ತೀನಿ. ರೀಸರ್ಚ್ ಮಾಡಬೇಕಂದ್ರೆ ಈ ಡಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಸ್ವಲ್ಪ ರೀಪೊಸಿಷನ್ ಮಾಡ್ಕೋಬೋದು ಈ ರೀತಿ. ಸೊ ಅಡ್ಜಸ್ಟ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಇಲ್ಲಿ ತೊಗೊಂಡು ಬಂದು ಇದನ್ನು ಪ್ಲೇಸ್ ಮಾಡ್ತೀನಿ. ಇದು ತುಂಬ ದೊಡ್ಡದಾಗ್ತಿದೆ, ಇದಕ್ಕೇನು ಮಾಡ್ತೀನಿ, ಕ್ರಾಪ್ ಮಾಡ್ತೀನಿ, ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಕಟ್ ಮಾಡಬೇಕು ಅಂದರೆ ಜಸ್ಟ್ ಇದನ್ನು ನಾವು ಡ್ರ್ಯಾಗ್ ಮಾಡಿದರೆ ಆಯಿತು, ಈ ರೀತಿ ಕರೆಕ್ಟಾಗಿ ಬಿಡುತ್ತೆ. ಸೊ ನಾನು ಈ ರೀತಿ ಮಾಡ್ತೀನಿ, ಓಕೆ ಮಾಡ್ತೀನಿ. ಸೊ ಈಗ ರೀಸೈಜ್ ಮಾಡ್ಕೊಳ್ತೀನಿ, ಈ ರೀತಿ ನೋಡಿ ರೀಸೈಜ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಓಕೆ, ಸ್ವಲ್ಪ ನಾನು ಇದಕ್ಕೆ ರೀಪೊಸಿಷನ್ ಮಾಡ್ಕೊಳ್ತೀನಿ. ನೋಡಿ ರೀಪೊಸಿಷನ್ ಮಾಡಬೇಕು ಅಂದರೆ ಇಲ್ಲಿ ಪೊಸಿಷನ್ ಅಂತ ಇದೆ, ಈ ಸೆಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪೊಸಿಷನ್ ಅಂತ ಇದೆ. ಸೊ ಸ್ವಲ್ಪ ಈ ರೀತಿ ನಾವು ಮೂವ್ ಮಾಡ್ಕೋಬೋದು ನೋಡಿ, ಈ ರೀತಿ. ಓಕೆನಾ, ಮೇಲೆ ಕೆಳಗೆ ಎಷ್ಟು ಬೇಕು ನಾವು ಅಷ್ಟು ಅಡ್ಜಸ್ಟ್ ಮಾಡಿ ಇಲ್ಲಿ ಓಕೆ ಮಾಡಬೇಕು. ಆಮೇಲೆ ಇದು ಕೂಡ ನಾನು ಲಾಕ್ ಮಾಡ್ತೀನಿ. ಮಾಡಿದ ಮೇಲೆ ಈ ಲೇಯರನ್ನು ಯಾವಾಗಲೂ ಈ ಲೇಯರ್ ಮೇಲ್ಗಡೆ ಇಡಿ ಸ್ನೇಹಿತರೆ. ಏನೇ ಒಂದು ನೀವು ಹಾಕಿದರೂ ಕೂಡ ಫಸ್ಟ್ ಇದನ್ನು ಮೇಲ್ಗಡೆ ಮಾಡಿ ಆಮೇಲೆ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ರೀತಿ ಕರೆಕ್ಟಾಗಿ ಬಿಡುತ್ತೆ. ಇನ್ನು ಬ್ಯಾನರ್ನಲ್ಲಿ ಟೆಕ್ಸ್ಟ್ ಹಾಕಬೇಕು. ಈ ಎ ಅಕ್ಷರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಟೆಕ್ಸ್ಟ್ ಪ್ಲಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಚಾನಲ್ ಹೆಸರು ನೀವು ಏನು ಹಾಕಬೇಕು ಅಂತಿದ್ದೀರ ಅದನ್ನು ಹಾಕ್ಬೋದು. ಸೊ ನಾನಿಲ್ಲಿ ಕನ್ನಡ ಅಂತ ಹಾಕ್ತೀನಿ. ನಿಮ್ಮ ಚಾನಲ್ ಹೆಸರು ನೀವೇನು ಟೆಕ್ಸ್ಟ್ ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಹಾಕ್ಬೋದು. ಸೊ ನಾನು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹಾಕ್ತೀನಿ. ಸೊ ಕನ್ನಡ ಕ್ರಿಯೇಟರ್ ಗೈಡ್ ಹಾಕಿದ ಮೇಲೆ ಇಲ್ಲಿ ಬಂತು. ಈಗ ಈ ಟೆಕ್ಸ್ಟ್ದೊಂದು ಸ್ವಲ್ಪ ಡಿಸೈನ್ ಚೇಂಜ್ ಮಾಡಬೇಕು, ಟೆಕ್ಸ್ಟ್ ಅಷ್ಟು ಸರಿ ಅನಿಸ್ತಾ ಇಲ್ಲ. ಸೊ ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡಿ AB ಫಾಂಟ್ ಅಂತ ಇದೆ, ಈ AB ಫಾಂಟ್ ಮೇಲೆ ಕ್ಲಿಕ್ ಮಾಡಿ. AB ಫಾಂಟ್ನಲ್ಲಿ ನೀವು ಸ್ವಲ್ಪ ಫಾಂಟ್ಸ್ ಹಾಕಿರ್ತೀರ, ಈ ಫಾಂಟ್ಸಲ್ಲಿ ನಿಮ್ಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಒಂದು ಸ್ವಲ್ಪ ನೋಡ್ತೀನಿ ಯಾವುದು ಚೆನ್ನಾಗಿದೆ ಅದನ್ನು ನೋಡಿಕೊಂಡು ನಾನಿಲ್ಲಿ ಸೆಟ್ ಮಾಡ್ಕೊಳ್ತೀನಿ. ನಿಮ್ಮ ಪ್ರಕಾರ ನಿಮ್ಗೆ ಯಾವುದು ಇಷ್ಟನೋ ಅದು ನೀವು ಹಾಕ್ಕೋಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಬೇರೆ ಫಾಂಟ್ಸ್ ಇದ್ದರೂ ಕೂಡ ಅದನ್ನು ಆ್ಯಡ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ನಾನು ಯೂಸ್ ಮಾಡ್ತೀನಿ ನೋಡಿ, ಓಕೆ ಮಾಡ್ತೀನಿ. ಸೊ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಬಂತು. ಆಮೇಲೆ ಇಲ್ಲಿ ಬೋಲ್ಡ್ ಬಿ ಸ್ಟೈಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಬಿ ಮೇಲೆ ಕ್ಲಿಕ್ ಮಾಡ್ತೀನಿ, ಸ್ವಲ್ಪ ಬೋಲ್ಡಾಗಿ ಕಾಣುತ್ತೆ. ಓಕೆ, ಇದಕ್ಕೆ ಒಂದು ಸ್ವಲ್ಪ ಸೈಜ್ ಕಮ್ಮಿ ಮಾಡಬೇಕು. ಟೆಕ್ಸ್ಟ್ ಸೈಜ್ ಕಮ್ಮಿ ಮಾಡಬೇಕು ಅಂದರೆ TT ಅಂತ ಇದೆ ಸೈಜ್, TT ಸೈಜ್, ಇದರ ಮೇಲೆ ಕ್ಲಿಕ್ ಮಾಡಿ ನಾವು ಟೆಕ್ಸ್ಟ್ ಸೈಜ್ ಒಂದು ಸ್ವಲ್ಪ ನಮ್ಮ ಬ್ಯಾನರ್ ಅಕಾರ್ಡಿಂಗ್ ಸೆಟ್ ಮಾಡ್ಕೊಳ್ಳೋಣ. ಓಕೆ ಮಾಡ್ತೀನಿ. ಆಮೇಲೆ ಈ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ, ಪೊಸಿಷನ್ನಲ್ಲಿ ನೋಡಿ ಈ ಮೂವ್ಡ್ ಪಿಕ್ಸೆಲ್ ಏನಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದರೆ ಎಷ್ಟು ನೀವು ಜಾಸ್ತಿ ಮಾಡ್ತೀರಾ ಅಷ್ಟು ಬೇಗ ಮೇಲೆ ಕೆಳಗೆ ಆಗುತ್ತೆ, ಸೈಡನ್ನಲ್ಲೂ ಆಗುತ್ತೆ. ಇನ್ನು ಎಷ್ಟು ಕಡಿಮೆ ಮಾಡ್ತೀರಾ ಅಷ್ಟು ಸ್ವಲ್ಪ ಸರಿಯುತ್ತೆ. ಇಲ್ಲಿ ನೋಡಿ ಸ್ವಲ್ಪ ಸರಿಯುತ್ತೆ. ಸೊ ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಇದ್ರ ಪ್ರಕಾರ. ನಾನು ಇಷ್ಟು ಮಾಡಿ ಈಗ ಒಂದು ಸ್ವಲ್ಪ ಕಲರ್ ಬೇಕು ಅಂದರೆ ನೀವು ಕಲರ್ ಕೂಡ ಈ ಟೆಕ್ಸ್ಟ್ ಕಲರ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ. ಇಲ್ಲಿ ಗ್ರೇಡಿಯಂಟ್ ಬೇಕು ಅಂದರೆ ಗ್ರೇಡಿಯಂಟ್ ಮಾಡ್ಕೋಬೋದು ಈ ರೀತಿ. ಓಕೆ, ಇಲ್ಲಿ ನಾನು ಈ ಗ್ರೇಡಿಯಂಟನ್ನು ಸೆಲೆಕ್ಟ್ ಮಾಡ್ತೀನಿ, ಇದನ್ನು ಓಕೆ ಮಾಡ್ತೀನಿ. ನಿಮ್ಗೆ ಯಾವ ಪ್ರಕಾರ ಕಲರ್ಸ್ ಬೇಕು ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಶ್ಯಾಡೋ ಅಂತ ಇದೆ, ಶ್ಯಾಡೋನ ಇಲ್ಲಿ ಆನ್ ಮಾಡ್ತೀನಿ ನಾನು. ಆನ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಕಲರ್ ವೈಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ವೈಟ್ ಮಾಡಿಕೊಂಡ್ರೆ ನಮ್ಮ ಟೆಕ್ಸ್ಟ್ ಕಾಣುತ್ತೆ. ಓಕೆ ಮಾಡ್ತೀನಿ. ಆಮೇಲೆ ಇಲ್ಲಿ ಸ್ಟ್ರೋಕ್ ಇದೆ, ಸ್ಟ್ರೋಕ್ನಲ್ಲಿಯೂ ಕೂಡ ಅದು ಆನ್ ಮಾಡಿಕೊಂಡು ಇಲ್ಲಿ ವೈಟ್ ಕಲರನ್ನು ನಾನು ಇದಕ್ಕೆ ಕೊಡ್ತೀನಿ. ಓಕೆ, ವೈಟ್ ಕಲರ್ ನಾನು 4 ಸ್ಟ್ರೋಕ್ ವಿಡ್ತ್ 4 ಇದೆ, ಜಸ್ಟ್ 2 ಮಾಡಿಬಿಡ್ತೀನಿ. 2 ಮಾಡಿ ಇದನ್ನು ಓಕೆ ಮಾಡ್ತೀನಿ. ಸೊ ನಿಮ್ಮ ಪ್ರಕಾರ ನೀವು ಯಾವ ರೀತಿ ಬೇಕು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇದಾದಮೇಲೆ ಇನ್ನು ನೀವು ಏನು ಟಾಪಿಕ್ ಕವರ್ ಮಾಡ್ತಿದ್ದೀರಾ, ಈ ಚಾನಲ್ ಮೇಲೆ ನೀವೇನು ಟಾಪಿಕ್ ಕವರ್ ಮಾಡ್ತಿದ್ದೀರಾ ಅದರ ಪ್ರಕಾರ ಸ್ವಲ್ಪ ಟೆಕ್ಸ್ಟ್ ಹಾಕಬೇಕು. ನಾನು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಇದಕ್ಕೆ ಡಬಲ್ ಟ್ಯಾಪ್ ಮಾಡಿ, ಈ ಟೆಕ್ಸ್ಟ್ ಮೇಲೇ ಡಬಲ್ ಟ್ಯಾಪ್ ಮಾಡ್ತೀನಿ. ಅರ್ಥ ಆಗಿರ್ಬೋದು, ಈ ಟೆಕ್ಸ್ಟ್ ಮೇಲೆ ನಾವು ಡಬಲ್ ಟ್ಯಾಪ್ ಮಾಡಿದರೆ ಇದು ಓಪನ್ ಆಗುತ್ತೆ. ಈಗ ನಾನು ಈ ಚಾನಲ್ ಮೇಲೆ ಯೂಟ್ಯೂಬ್ ರಿಲೇಟೆಡ್ ಟಿಪ್ಸ್ ಕೊಡ್ತಾ ಇರ್ತೀನಿ. ಸೊ ಅದರ ಪ್ರಕಾರ ನಾನು ಯೂಟ್ಯೂಬ್ ಟಿಪ್ಸ್ ಅಂತ ಕೊಡ್ತೀನಿ ಸ್ನೇಹಿತರೆ. ಯೂಟ್ಯೂಬ್ ಟಿಪ್ಸು, ಆಮೇಲೆ ಆ್ಯಡ್ಸನ್ಸ್, ರಿಗಾರ್ಡಿಂಗ್ ಆ್ಯಡ್ಸನ್ಸ್ ನಾನು ಡೀಟೇಲ್ಸ್ ಕೊಡ್ತಾ ಇರ್ತೀನಿ. ಆ್ಯಡ್ಸನ್ಸ್ ಅಂತ ಹಾಕ್ತೀನಿ, ಆ್ಯಡ್ಸನ್ಸ್ ಇಲ್ಲಿ ಹಾಕ್ತೀನಿ. ಆಮೇಲೆ ನಾನು
ಇಷ್ಟು ಹಾಕ್ತೀನಿ. ನಿಮ್ಮ ಪ್ರಕಾರ ನೀವು ಹಾಕಿ, ಇದಿಷ್ಟು ನಾನು ಜಸ್ಟ್ ತೋರಿಸ್ಲಿಕ್ಕೆ ಅಂತ ಹಾಕಿದ್ದೀನಿ. ಈಗ ಇದನ್ನು ಟೆಕ್ಸ್ಟ್ ರೀಸೈಜ್ ಮಾಡಬೇಕು. ಟೆಕ್ಸ್ಟ್ ರೀಸೈಜ್ ಮಾಡಬೇಕು ಅಂದರೆ ಟಿ ಸೈಜ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಸ್ವಲ್ಪ ಈ ರೀತಿ ಮೈನಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ರೀಸೈಜ್ ಮಾಡಿಕೊಡ್ತೀನಿ. ಸೊ ನಮಗೆ ಎಷ್ಟು ಬೇಕು ಅಷ್ಟು. ಸಾರಿ, ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ ನೋಡಿ ಒಂದು ಬ್ಯಾಕ್ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಕರೆಕ್ಟಾಗಿ ಬಿಡುತ್ತೆ. ಸೊ ನಾವೇನು ಮಾಡಬೇಕು, ಫಸ್ಟ್ ಲಾಕ್ ಮಾಡ್ಕೋಬೇಕು. ಇಲ್ಲಿ ಕನ್ನಡ ಕ್ರಿಯೇಟೆಡ್ ಬರೆದ್ಬಿಟ್ಟಿದ್ದೀನಿ, ಅದನ್ನು ಲಾಕ್ ಮಾಡ್ಕೊಳ್ತೀನಿ. ಇದನ್ನು ನಾನು ಮೇಲ್ಗಡೆ ಮಾಡಿ ತೊಗೊಂಡ್ಬಿಡ್ತೀನಿ. ಸೊ ಈಗ ಜಸ್ಟ್ ಇದು ಇಷ್ಟೇ ಮೂವ್ ಮಾಡಬೇಕು. ಸೈಜನ್ನು ಒಂದು ಸ್ವಲ್ಪ ಡಿಕ್ರೀಸ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ನಾವು ಸೈಜ್ ಮಾಡಿಕೊಂಡು ಇದನ್ನು ಇಲ್ಲಿ ಸೆಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ರೀತಿ ಮಾಡ್ಕೋಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ಓಕೆ ಮಾಡಿ, ಆಮೇಲೆ ಲಾಕ್ ಮಾಡ್ಕೊಂಬಿಡಿ. ಈಗ ಇದರಲ್ಲಿ ಏನು ಹಾಕಬೇಕು, ಈಗ ನಮ್ಮ ಸೋಷಿಯಲ್ ಮೀಡಿಯಾ ಐಕಾನ್ಸ್ ಹಾಕಬೇಕು. ಸೊ ಸೋಷಿಯಲ್ ಮೀಡಿಯಾ ಐಕಾನ್ಸ್ಗಾಗಿ ಇಲ್ಲಿ ಸೆಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಎಲ್ಲ ಮಟೀರಿಯಲ್ಸ್ ಲಿಂಕನ್ನು ನಾನು ಇದರಲ್ಲಿ ಕೊಟ್ಟಿದ್ದೀನಿ. ಲಿಂಕನ್ನು ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದನ್ನು ನಾನು ಇಂಪೋರ್ಟ್ ಮಾಡ್ಕೊಳ್ತೀನಿ. ಇನ್ಸ್ಟಾಗ್ರಾಮ್ ಇದೆ, ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ದು ಲೋಗೋದು ಹಾಕ್ತೀನಿ. ಜಸ್ಟ್ ನೀವು ಬೇಕು ಅಂದರೆ ನೀವು ಯೂಟ್ಯೂಬ್ನಿಂದ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದಕ್ಕೆ ನೋಡಿ ರೀಸೈಜ್ ರಿಲೇಟಿವ್ ಸೈಜ್ ಮೇಲೆ ಬಂದು ರೀಸೈಜ್ ಮಾಡ್ಕೋಬೇಕು ಇದನ್ನು. ಸೊ ನಾನು ಅದು ಎಷ್ಟು ಬೇಕೋ ಅಷ್ಟು ಈಗ ಈ ರೀತಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು 7% ಮಾಡಿದ್ದೀನಿ. 7%, 6% ಕೂಡ ಮಾಡ್ಬೋದು. ಇದಿಷ್ಟು ಮಾಡಿಕೊಂಡು ಇದನ್ನು ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ. ಈ ಸೆಂಟರ್ ಬಟನ್ ಇದೆಯಲ್ಲ, ಈ 2 ಸೆಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಬಂದುಬಿಡುತ್ತೆ. ಈಗ ರಿಲೇಟಿವ್ ಸೈಜ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಸಾರಿ, ಈ ಪೊಸಿಷನ್ ಇದೆಯಲ್ಲ, ಈ ಪೊಸಿಷನ್ ಮೇಲೆ, ಇಲ್ಲಿ ಪೊಸಿಷನ್ ಅಂತ ಇದೆ, ಈ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ. ಒಂದು ಸ್ವಲ್ಪ ಮೇಲೆ ಕೆಳಗೆ ಎಲ್ಲಿ ನಿಮಗೆ ಇದು ಅಡ್ಜಸ್ಟ್ ಆಗಬೇಕು ಅಲ್ಲಿ ಇದನ್ನು ಹಾಕ್ಬಿಡಿ. ನಾನು ಕೆಳಗಡೆ ತೊಗೊಂಡು ಬಂದುಬಿಡ್ತೀನಿ. ಇನ್ನೊಂದು ಸ್ವಲ್ಪ ಸೈಜ್ ಕಡಿಮೆ ಆಗಬೇಕು, ಸೈಜ್ ಕಡಿಮೆ ಮಾಡ್ಕೊಂಡು ಬಿಡೋಣ. ಇದಕ್ಕೆ ರಿಲೇಟಿವ್ ಸೈಜ್ ಮೇಲೆ ಬಂದು ಒಂದು ಸ್ವಲ್ಪ 5% ಇದೆ, 3% ಮೇಲೆ ಕರೆಕ್ಟ್ ಆಯಿತು. ಸೊ ಇಲ್ಲಿ ಪೊಸಿಷನ್ ಮೇಲೆ ನಾನು ಸೆಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಓಕೆ. ಇಷ್ಟು ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಬರೀತೀನಿ ಒಂದು, ಏನು ಅಂದರೆ ಫಾಲೋ ಅಸ್ ಅನ್ನು ಹಾಕೋಣ. ಫಾಲೋ ಅಸ್ ಹಾಕಿ ಓಕೆ ಮಾಡ್ತೀನಿ. ಇದು ಕೂಡ ಒಂದು ಸ್ವಲ್ಪ ರೀಸೈಜ್ ಮಾಡಿಕೊಂಡು ಇಲ್ಲಿ ಇದು ಟೆಕ್ಸ್ಟ್ ಸೈಜ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಟೆಕ್ಸ್ಟ್ ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಾಡಿಕೊಂಡು ಓಕೆ. ಇಷ್ಟಾದಮೇಲೆ ನಾನು ಇದಕ್ಕೆ ರಿಲೇಟಿವ್ ಪೊಸಿಷನ್ ಮೇಲೆ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಕೆಳಗಡೆ ತೊಗೊಂಡು ಬರ್ತೀನಿ. ಇಲ್ಲಿ ನೋಡಿ ಈ ರೀತಿ, ಓಕೆ. ಈ ರೀತಿ ನಾನಿಲ್ಲಿ ತೊಗೊಂಡು ಬರ್ತೀನಿ. ಇದನ್ನು ಅಡ್ಜಸ್ಟ್ ಮಾಡಿ ಓಕೆ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಸೈಡಿಗೆ ತೊಗೋಬೇಕು, ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಈ ರೀತಿ. ಸೊ ಅಡ್ಜಸ್ಟ್ ನೀವು ಮಾಡ್ಕೋಬೇಕು ಸ್ನೇಹಿತರೆ. ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಏನು ಬೇಕೋ ಆ ರೀತಿ ನೀವು ಮಾಡಿಕೊಡಿ. ಇದನ್ನೊಂದು ಸ್ವಲ್ಪ ನಾನು ಮೂವ್ ಮಾಡ್ತೀನಿ ಈ ರೀತಿ. ಸೊ ಈ ರೀತಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಈಗ ಇದನ್ನು ಸೇವ್ ಮಾಡ್ಕೋಬೇಕು. ಸೊ ಸೇವ್ ಮಾಡಬೇಕು ಅಂದರೆ ಈಗ ಕಂಪ್ಲೀಟ್ಲಿ ರೆಡಿಯಾಗಿದೆ, ಸೇವ್ ಮಾಡೋದಲ್ಲ. ಈಗ ಫಸ್ಟ್ ಇದನ್ನು ಇನ್ನೊಂದು ಸ್ವಲ್ಪ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಬೇಕು. ನೀವು ಏನಾದರೂ ಡಿಸೈನ್ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು. ನಾನು ಮಟೀರಿಯಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಆ ಮಟೀರಿಯಲ್ಸಲ್ಲಿ ನಿಮ್ಗೆ ಏನಾದರೂ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಇದು ಒಂದು ಮಟೀರಿಯಲ್ ಇದೆ, ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ ಮಾಡಿ. ಸೊ ಒಂದು ಸ್ವಲ್ಪ ರೀಸೈಜ್ ಮಾಡಿಕೊಂಡು ಇಲ್ಲಿ ಕೊನೆಯಲ್ಲಿ ಇದನ್ನು ಸೆಟ್ ಮಾಡ್ಕೊಂಡ್ಬಿಡಿ. ಓಕೆ, ಈ ರೀತಿ ಇಲ್ಲಿ ಕೊನೆಯಲ್ಲಿ ಸೆಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ಇದನ್ನೇ ಇನ್ನೊಮ್ಮೆ ಲಾಕ್ ಮಾಡಿಕೊಂಡು ಎಲ್ಲ ಲಾಕ್ ಮಾಡಿ. ಇದನ್ನು ಲಾಕ್ ಮಾಡ್ಕೊಂಡ್ಮೇಲೆ ಈ ಕಾಪಿ ಬಟನ್ ಇದೆ ಇಲ್ಲಿ, ಇದು ಸೆಲೆಕ್ಟ್ ಆಗಿದೆಯಲ್ಲ ಅದನ್ನೇ ಕಾಪಿ ಮಾಡ್ಕೊಳ್ಳಿ. ಕಾಪಿ ಆಗುತ್ತೆ, ಇನ್ನೊಂದು ಬಂತು. ಇದನ್ನು ಒಂದು ಸ್ವಲ್ಪ ಈ ರೀತಿ ರೊಟೇಟ್ ಮಾಡಿಕೊಂಡು ಇಲ್ಲಿ ಕೊನೆಯಲ್ಲಿ ಇದನ್ನು ಅಡ್ಜಸ್ಟ್ ಮಾಡಿ. ಈ ರೀತಿ ಒಂದು ಸ್ವಲ್ಪ ಲುಕ್ ಚೆನ್ನಾಗಿರುತ್ತೆ ಅಂತ. ಸೊ ಈ ರೀತಿ ಮಾಡಿಕೊಂಡು ಇದರ ಕಲರ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡಿದರೆ ಚೆನ್ನಾಗಿರುತ್ತೆ. ನಾವು ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ. ಒಂದು ಸ್ವಲ್ಪ ನಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಆ ರೀತಿ ಒಂದು ಸ್ವಲ್ಪ ಕಲರನ್ನು ನಾವು ಇಲ್ಲಿ ಅಡ್ಜಸ್ಟ್ ಮಾಡೋಣ. ಈ ರೀತಿ ಮಾಡ್ಕೊಂಡು ಬಿಡೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಈಗ ಇದನ್ನು ಸೇವ್ ಮಾಡಬೇಕು. ಸೇವ್ ಮಾಡೋಕ್ಕಿಂತ ಮುಂಚೆ ಈ ಬ್ಲ್ಯಾಕ್ ಏನು ಕಾಣ್ತಿದೆಯಲ್ಲ ಇದೆಲ್ಲ ಹೋಗಬೇಕು. ಬ್ಲ್ಯಾಕ್ ಲೈನ್ಸ್ ಎಲ್ಲ ಇದೆ, ಇದು ಹೋಗಬೇಕು ಅಂದರೆ ಏನು ಮಾಡಬೇಕು, ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈ ಲೇಯರನ್ನು ನೀವು ಇಲ್ಲಿಂದ ಡಿಲೀಟ್ ಮಾಡಿಬಿಡಿ. ಓಕೆ, ಡಿಲೀಟ್ ಮಾಡಿದರೆ ಹೋಗ್ಬಿಡುತ್ತೆ. ಇಲ್ಲಿ ನೋಡಿ ಈ ರೀತಿ ನಮ್ಮದು ಬ್ಯಾನರ್ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ, ಹೌದಾ? ಸೊ ಇದನ್ನೇನು ಮಾಡಬೇಕು, ಈಗ ಸೇವ್ ಮಾಡಬೇಕು. ಇಲ್ಲಿ ಸೇವ್ ಬಟನ್ ಇದೆ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಮೇಜ್
ಸೇವ್ ಆ್ಯಸ್ ಇಮೇಜ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು PNG ಹೇಗಿದೆಯೋ ಹಾಗೆ ಇಟ್ಕೊಂಡು ಕಸ್ಟಮ್ ಅಂತ ಇದೆ ನೋಡಿ, ಇದರ ಮೇಲೆ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಲ್ಟ್ರಾ ಅಂತ ಇದೆ, ಅಲ್ಟ್ರಾ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲರಿ ಅಂತ ಇದೆ, ಸೇವ್ ಟು ಗ್ಯಾಲರಿ ಮೇಲೆ ಈ ರೀತಿ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದರೆ ಒಂದು ಆ್ಯಡ್ ಬಂದಿರ್ಬೋದು. ಸೊ ಈಗ ಈ ಆಗಿರೋ ಥಂಬ್ನೇಲ್ ಬ್ಯಾನರ್ ಹೇಗಿದೆ ಅಂತ ಇಲ್ಲೊಂದು ಸ್ವಲ್ಪ ಚೆಕ್ ಮಾಡಬೇಕು ಅಂದರೆ ಇದ್ರ ಮೇಲೆ ನಾನು ಹೋಗ್ತೀನಿ. ಇಲ್ಲಿ ನೋಡಿ ನಮ್ಮ ಬ್ಯಾನರ್ ಈ ರೀತಿ ರೆಡಿಯಾಗಿ ಬಂದಿದೆ. ಸೊ ಆರಾಮಾಗಿ ನೀವು ಕೂಡ ನಿಮ್ಮ ಚಾನಲ್ಗೆ ಬ್ಯಾನರ್ ಹಾಕಿ ಈ ರೀತಿ ಅಟ್ರ್ಯಾಕ್ಟಿವ್ ನಿಮ್ಮ ಚಾನಲ್ ಮಾಡ್ಕೋಬೋದು. ಸೊ ಒಂದು ಸ್ವಲ್ಪ ಮಾಡುವಾಗ ನಿಮ್ಮದೇ ಆದಂಥ ಒಂದು ಸ್ವಲ್ಪ ಸ್ಟೈಲ್ನಲ್ಲಿ ನೀವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.